ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸರ್ ಇವಾಗ ನೀವು ಸಿದ್ದೇಗೌಡ ಬಚ್ಚೇಗೌಡ ಅಂತ ನೇಮ್ ಇಟ್ಟಿದ್ದೀರಾ. ಪಾರ್ಟ್ 1 ಅಲ್ಲೂ ಅದೇ ಇದೆ. ಮುನೇಗೌಡ್ರು ಸರ್ ಏನಾದ್ರು ಅದಕ್ಕೆ ಪ್ರೊಡ್ಯೂಸರ್ ಆಗಿದ್ರೆ ಮುನೇಗೌಡ ಅಂತ ಇಟ್ಬಿಡ್ತಾ ಇದ್ರೆ ಏನಾದ್ರು? ಅದೇ ಕಾರಣಕ್ಕೆ ಅದನ್ನ ಇಡಲ್ಲ. ಸಿನಿಮಾಗೆ ಏನು ಬೇಕು ನಾನು ಸುತ್ತ ಏನು ನೋಡಿದ್ದೀನಿ ಅಷ್ಟೇ ಮಾಡೋದು. ಓಕೆ, ಅದ ಯಾವ ಇನ್ಫ್ಲುಯೆನ್ಸು ಆಗಲ್ಲ ನಾನು. ಓಕೆ, ಈ ರಿಯಲ್ ಲೈಫಲ್ಲಿ ನಿಮಗೆ ಏನಾದರೂ MLA ಟಿಕೆಟ್ ಕೊಟ್ಟರೆ ತಗೊಳ್ತೀರಾ? MLA ಟಿಕೆಟ್ ಕೊಟ್ಟರೆ ರಿಯಲ್ ಲೈಫಲ್ಲಿ ನೋಡಿ ನಿಂತ್ಕೊಳ್ಳೋಣ, ದುಡ್ಡು ಕೊಡಲ್ಲ ಅಷ್ಟೇ, ಓಟ್ ಹಾಕಿ ಹಂಗೆ ಹಾಗೆ ಕೆಲಸ ಮಾಡ್ತೀನಿ ಅಷ್ಟು ಸಾಕು ನಮ್ಮ ಜನಕ್ಕೆ. ಇವಾಗ ಕೆಲಸ ಮೇನ್ ಇಂಪಾರ್ಟೆಂಟ್, ದುಡ್ಡೇನು ಬರುತ್ತೆ ಹೋಗುತ್ತೆ ಅಷ್ಟೇ ಅಲ್ವಾ? ಈಗ ನರೇಟ್ ಏನಂತ ಗೊತ್ತಾ, ಪಾರ್ಟ್ 1 ಅಲ್ಲಿ ಇವರು ಸದಸ್ಯರಾಗಿದ್ದಾರೆ, ಪಾರ್ಟ್ 2 ಅಲ್ಲಿ ಅಧ್ಯಕ್ಷರಾಗಿದ್ದಾರೆ, ಇನ್ನು ಪಾರ್ಟ್ 3 ಅಲ್ಲಿ ಒಂದು MLA ಆಗ್ತಾರೆ ಅಂತ ಜನದ್ದು ಒಂದು ಇಮ್ಯಾಜಿನೇಷನ್, ಅವರೇ ಕತೆ ಬರ್ದ್ಬಿಡ್ತಾರೆ. ಪಾರ್ಟ್ 3 ಅಷ್ಟೇ ಇರುತ್ತೆ ಅಂತ ನೀವೇನು ಹೇಳ್ತೀರಾ ಅದಕ್ಕೆ? ಹೌದಾ, ಅಷ್ಟೇನಾ? ಹೌದು, ಲೀಡ್ ಕೊಟ್ಟಿದ್ದೀನಲ್ಲ. ಹೌದಾ? ನಾಮಿನೇಷನ್ ಬಿ ಫಾರ್ಮ್ ಫಿಲ್ ಮಾಡಿದ್ದಾರೆ, ಕೊಡ್ತಾರೆ, ರಚಿತ್ ಅವ್ರು ಲೀಡ್ ಕೊಡ್ತಾರೆ ಗೆದ್ದ ಅಂತ. ಇನ್ನು ಆಮೇಲೆ ಇವ್ರ ಅಪ್ಪನ್ ಕ್ಯಾರೆಕ್ಟರ್ ಕೂಡ ಅದು ಎಲ್ಲ ಸರ್ ಬಂದಿದ್ದಾರೆ. ರವಿ ಸರ್ ಹೇಳಿದ್ರಲ್ಲ ಪಾರ್ಟ್ 3 ಸರ್ ಈ ತರ ಇರುತ್ತೆ ನಿಮ್ಮ ಪಾತ್ರ ಅಂತ ಹೇಳಿನೇ. ಈಗ ಎಂಥ ಸೂಪರ್ ಸ್ಟಾರ್ ಅವ್ರಿಗೆ 4 ದಿನ ಹೋಗಿ ಡೇಟ್ ಕೇಳಿ ಅಂತ ಕೇಳಿದ್ರೆ ಒಂದು ದೊಡ್ಡ ಅವಮಾನ. ಸರ್ ನಿಮ್ಗೆ ಪಾತ್ರ ಮುಂದೆ ಹಿಂಗೆ ಮುಂದುವರಿಯುತ್ತೆ ಈ ಥರ ಅಂದ್ಕೊಂಡಿದ್ದೀವಿ, ಹೀಗೆ ಒಂದು 4 ದಿನ ಡೇಟ್ಸ್ ಬೇಕು, ಲೀಡಿಂಗ್ ತಗೋತೀನಿ ಅಂದಾಗ ಅವ್ರು ತುಂಬಾ ಇಷ್ಟಪಟ್ಟು ಆ ಫೈಟ್ ಎಲ್ಲ ಮಾಡಿರೋದು. ಯಾವಾಗ ಪಾರ್ಟ್ 3? ಈ ವರ್ಷ ಬರವಣಿಗೆ ಸ್ಟಾರ್ಟ್ ಆಗುತ್ತೆ, ಮುಂದಿನ ಆಗಸ್ಟ್ಗೆ ಬರೋ ಚಾನ್ಸಸ್ ಇದೆ. ಅದೇ ನಾವು ಆಗಸ್ಟ್ ಮಂತ್ಗೆ ಬರ್ತೀವಿ, ಅದನ್ನು ಮುಂದಿನ ವರ್ಷನೇ ಆಗಸ್ಟ್ ಬರಲಿ ಅನ್ನೋದು ನನ್ನೊಂದು ಪ್ರಾರ್ಥನೆ. ಓಕೆ, ಪ್ರಜ್ಞಾ ಅವರೇ, ಇವಾಗ ಮಿಲ್ಕಿ ಬ್ಯೂಟಿ ಅಂದ್ರೆ ಆಲ್ರೆಡಿ ನೇಮ್ ಫಿಕ್ಸ್ ಆಗಿದೆ ತಮ್ಮನ್ನ ಅಂತ ಹೇಳಿ, ಸ್ಯಾಂಡಲ್ವುಡ್ ಅಲ್ಲಿ ಈಗ ನೀವು ಮಿಲ್ಕಿ ಬ್ಯೂಟಿ ಆಗಿದ್ದೀರಾ. ಆ ಕಡೆ ಎಲ್ಲ ಒಬ್ರು ಇದ್ರು, ಈ ಕಡೆ ಒಬ್ರು ಇರ್ಲಿ ಅಂತ ಮಾಡಿದ್ವಿ. ಬೇಕಲ್ಲ ಕರ್ನಾಟಕ ಬಿಡ್ವಾ? ಎಸ್ ಬೇಕಿದೆ. ಮತ್ತೆ ಸರ್ಕಾರ ಬೇರೆ ಬೇರೆ ಸ್ಟೇಟಲ್ಲೂ ಸರ್ಕಾರಗಳಿರ್ತವೆ, ನಮ್ಮ ಸ್ಟೇಟಲ್ಲಿ ಇರ್ಬೇಕಲ್ವಾ? ಓಕೆ, ಸೊ ಈಗ ಒಂದು ಫ್ರೆಂಡ್ಶಿಪ್ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ದೀರಾ. ಮಿಲ್ಕಿ ಬ್ಯೂಟಿ ಆಯ್ತಲ್ಲ, ಹೇಳಿದ್ರಲ್ಲ ಕರೆಕ್ಟ್ ಆನ್ಸರ್ ಅದು. ಪಾಪ ಅವ್ರು ಏನೋ ಹೇಳಕ್ ಬಂದ್ರು. ಇಲ್ಲ ಅದೇ ಸೇಮ್ ಆನ್ಸರ್. ಸರ್ ಈಗ ಓಕೆ, ಈಗ ನಿಮ್ಮ ಲೈಫಲ್ಲಿ ಒಬ್ರು ಯೋಗ್ಯ ಮತ್ತೆ ಅಯೋಗ್ಯ ಫ್ರೆಂಡ್ ಹೇಳೋದಿದ್ರೆ ಯಾರಿಗೆ ಹೇಳ್ತೀರಾ? ಯೋಗ್ಯ ಮತ್ತೆ ನಿಮ್ ಸಿನಿಮಾ ನೇಮ್ ಅಂತ ಹೇಳಿದೆ, ಅಯೋಗ್ಯ ಮೀನ್ಸ್ ಏನಿಲ್ಲ, ಜಸ್ಟ್ ನಿಮಗೆ ಏನಾದ್ರು ಮಗ ಹಿಂಗೋಗೋಣ ಹಂಗೋಗೋಣ ಒಂದ್ ಸ್ವಲ್ಪ ತರ್ಲೆ ಬುದ್ಧಿ ಹೇಳುವಂತಹ ಫ್ರೆಂಡ್ ಯಾರಿದ್ದಾರೆ ಅಂತ? ಯೋಗ್ಯರು ಎಲ್ಲರೂ ಇದ್ದಾರೆ, ಇಬ್ರು ಇದ್ದಾರೆ. ಅಂದ್ರೆ ಯಾರು ಹೆಸರು ಹೇಳಕ್ಕಾಗಲ್ಲ, ಒಬ್ರು ಇರ್ತಾರೆ. ಇಲ್ಲೇ ಇವ್ರು ಇಲ್ಲಿ ಅವರೆಲ್ಲ ಯೋಗ್ಯ ಅಯೋಗ್ಯ ಎರಡು ಒಂದೇ ಐತೆ. ಇಲ್ಲಿ ಯೋಗ್ಯ ಅಯೋಗ್ಯ ಎರಡು ಒಂದೇ ಕ್ಯಾರೆಕ್ಟರ್, ಎರಡು ಇಬ್ರು ಒಬ್ರು ಇದಾರಲ್ಲ, ಅವ್ರಿಬ್ರು ಡಿಸೈಡ್ ಮಾಡಿ ಯಾರು ಅಯೋಗ್ಯ ಯೋಗ್ಯ ಅಂತ. ಅಯೋಗ್ಯ ಇವ್ರು ತಗೊಳಕ್ ರೆಡಿ ಇದ್ದಾರೆ. ನಾನು ಅಯೋಗ್ಯ. ಅಯೋಗ್ಯ ನೀವು ಎಲ್ಲ ಕನ್ಫ್ಯೂಷನ್ ಮಾಡಿ ನಿಮಗೆ ಯಾರು ಹೋಗ್ಲಿ ಸಿನಿಮಾ ಬಿಟ್ಟು ಫ್ರೆಂಡ್ಸ್ ಯಾರಿದ್ದಾರೆ ಯೋಗ್ಯ? ಯಾರು ಒಬ್ರು ಇಲ್ಲ. ನನ್ನ ಗುರುಗಳು ಜಾಸ್ತಿ ಬೈತಿದ್ದಂತ ಪದ ಯೋಗರಾಜ್ ಭಟ್ ಸರ್, ಅಯೋಗ್ಯ ಅಂತ. ಅಯೋಗ್ಯ ಡಿ ತಂಕೊಡ ಅಯೋಗ್ಯ ಆ ಸ್ಕ್ರಿಪ್ಟ್ ಎಲ್ಲ ಅಂತ ಕೇಳ್ತಿರೋ. ಒಂದಿನ ನಾನು ಟೈಟ್ ಇಟ್ಕೋಬೇಕಾಯ್ತು, ಹರಿಕೃಷ್ಣ ಸರ್ ಎಲ್ಲೋ ಹೊಸ ಆಫೀಸ್ಗೆ ಬರಬೇಕಾಯ್ತು, ಬೈದ್ಬಿಟ್ರು ಅಯೋಗ್ಯ ಒಂದು ಹೇಳೋಕಾಲ ಅಡ್ರೆಸ್ ನೀನು ಹಂಗೆ ಅಂದರು. ಅದೇ ಟೈಮ್ಗೆ ನಾನು ಟೈಟ್ಲೇ ಬೇಕಾಯಿತು, ತಂದು ಅಡ್ರೆಸ್ ಬಿಟ್ಬಿಟ್ಟು ಏನು ನನಗೆ ಇಷ್ಟೊಂದು ಚೆನ್ನಾಗಿ ಬರೀತಾರೆ ಅಂತ ಬರದೆ ವಿಜಯ ಕರ್ಣಕ ಅಂತ ಇರುತ್ತೆ ಗೊತ್ತಾ, ಆ ಸೈಡಲ್ಲಿ ಗ್ಯಾಪಲ್ಲಿ ಒಂದು ವೈಟ್ ಇರುತ್ತೆ, ಅಲ್ಲ ಬರ್ದೆ ಅಯೋಗ್ಯ ಅಂತ ಬರೆದ್ಬಿಟ್ಟು ಆರ್ನ ಕವರ್ ಮಾಡಿದೆ. ಓ ಯೋಗ್ಯ ಕಾಣ್ತು, ಚೆನ್ನಾಗಿದೆಯಲ್ಲ ಅಂದ್ಬಿಟ್ಟು ತೊಗೊಂಡ್ರು, ಫಿಲ್ ಮಾಡ್ಕೊಂಡು ತೊಗೊಂಡೋಗಿ ಯೋಗರಾಜ್ ಸರ್ ಕೊಟ್ಟೆ. ಏನೋ ಇದು ಅಯೋಗ್ಯ ಅಂತ ಬರ್ಕೊಂಬಂದಿದ್ದೀರೋ ಅಂತ. ಸರ್ ನಿಮ್ಮ ಬ್ಯಾನರ್ ರಿಜಿಸ್ಟ್ರೇಷನ್ ಮಾಡಿಸ್ಕೊತೀನಿ ಸರ್ ಅಂತ. ಅಯೋಗ್ಯ ಬೋಸುಡಿಕೆ ಅಂತೆಲ್ಲ ಬರೆಯೋದೆಲ್ಲ ತಗೊಬರ್ತೀಯ ಹೋಗಾಗಳೆ ಅಂದರು. ಇವರು ಹರಿಕೃಷ್ಣ ಸರ್ ಹೇಳಿದ್ರು, ಸರ್ ಚೆನ್ನಾಗಿದೆ ಅವನೇನೋ ಮಾಡ್ಕೊಬಂದಾನೆ ರಿಜಿಸ್ಟ್ರೇಷನ್ ಸರ್ ಅಂದ್ಬಿಟ್ಟು ಫಿಲ್ ಮಾಡಿಕೊಟ್ರು. ನನಗೆ ಅದು ದುಡ್ಡು ಇರಲಿಲ್ಲ ಅವಾಗ. ರೇಣುಕಾ ಮೇಡಮ್ ಅಂತ ನಮ್ಮ ಯೋಗರಾಜ್ ಸರ್ ವೈಫು, ಅವ್ರು ಕಾಲ್ ಮಾಡಿಬಿಟ್ಟು ದುಡ್ಡು ಇಸ್ಕೊಂಡೋಗಿ ಆ ಟೈಟಲ್ ರಿಜಿಸ್ಟ್ರೇಷನ್ ಯೋಗರಾಜ್ ಮೂವೀಸ್ ಫಸ್ಟ್ ಟೈಮ್ ನಾನು ರಿಜಿಸ್ಟ್ರೇಷನ್ ಮಾಡಿಸ್ತೀನಿ. ಈ ಥರ ಕಥೆಗಳವಲ್ಲ, ಇದೇ ಒಂದೊಂದು ಸಿನಿಮಾ. ಗುರುಗಳನ್ನ ಬೈದಿದ್ದ ಪದನೇ ಅಯೋಗ್ಯ. ಅಯೋಗ್ಯ ಅಂದ್ರೆ ನನ್ನ ಪ್ರಕಾರ ಕೆಲಸಗಾರರು ಅಂತ. ನೀನೊಂದು ಡೆಫಿನೇಷನ್ ಕೊಟ್ಟೆ, ನೀನಂತ ಸೈಂಟಿಸ್ಟ್ ಆಗೋಕೆ ಮುಂಚೆ ಯೋಗ್ಯ, ಆಗಬೇಕು ಅಯೋಗ್ಯ. ಓಕೆ, ಲಾಸ್ಟ್ ಒಂದೇ ಒಂದು ಕ್ವಶನ್. ಈಗ ನೀವು ಲಾಸ್ಟ್ ಒಂದು ಸಾಧು ಸರ್ಗೆ ರಾಖಿ ಬಾಯಿ ಅಂತ ಕ್ರಿಯೇಟ್ ಮಾಡಿದೀರಾ, ಸೊ ಹಿಂಗೆ ಥಾಟ್ ಅದು ಅಲ್ಟಿಮೇಟ್. ಆ ಕಾಮಿಡಿ ಇದ್ರೂ ಕೂಡ ಒಂದು ಫನ್ ಮೆಸೇಜ್ ಗೀನ್ ಮಾಡಿದೀನಿ ಅಷ್ಟೇ. ರಾಗಿ ಅಂದ್ರೆ ತುಂಬಾ ಪವರ್ಫುಲ್, ಅದು ಹಗಿ ಬಾಯ್ ಅಂತ ಡೈರೆಕ್ಟ್ ಆಗಿ ಅದನ್ನ ಇಡಕ್ಕಲ್ಲ. ಸೊ ನಾನೇನಾರ ಒಂದು ಮಜಾ ಕೊಡಬೇಕು ಪದಕ್ಕೆ ಅಂದಾಗ, ಅವತ್ತು ಬೈರತಿ ರಣಗಲ್ ಅಂತಿತ್ತು, ಬೈರತಿ ಗುಂಡ್ಗಲ್ ಅಂತ ಇಟ್ಟಿದ್ದೆ. ಈಗ ಹಂಗೆ ಚೇಂಜ್ ಮಾಡ್ಬೇಕಲ್ಲ ಅದನ್ನ, ರಾಗಿ ಬಾಯ್ನ ರಾಗಿ ಬಾಯ್
ಕ್ರಿಯೇಟಿವಿಟಿ. ಓಕೆ, ಇವಾಗ ದಾವಣಗೆರೆ, ಶಿವಮೊಗ್ಗ, ಮೈಸೂರು, ಮಂಡ್ಯ ಎಲ್ಲ ಸುತ್ತಾಡ್ಕೊಂಡ್ ಬಂದಿರಿ. ಅಲ್ಲಿ ಎಲ್ಲ ರೆಸ್ಪಾನ್ಸ್ ಹೆಂಗಿತ್ತು ಅಂತ? ಅಲ್ಲಿ ಒಂಚೂರು ಚೆನ್ನಾಗಿರಲ್ಲ ಅಂತ ಹೇಳಕ್ಕಾಗತ್ತಾ? ಅದ್ಭುತವಾಗಿತ್ತು, ಸಖತ್ತಾಗಿತ್ತು, ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು. ಎಕ್ಸ್ಟ್ರಾರ್ಡಿನರಿ ರಿಯಾಕ್ಷನ್. ನೀವು ನೋಡ್ತಾ ಇದ್ರಲ್ಲ ವಿಡಿಯೋಸ್ ಅಲ್ಲಿ, ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ರಲ್ಲ ನೋಡಿ. ಶಿವಮೊಗ್ಗ ವಿಜುವಲ್ ಈಗ ಬರ್ತಾ ಇರೋದು, ಆಮೇಲೆ ದಾವಣಗೆರೆದು ಬರ್ತಾ ಇದೆ, ಮೈಸೂರದು ಬರ್ತಾ ಇದೆ. ಇದು ಮೇ ಬಿ ದಾವಣಗೆರೆ, ದಾವಣಗೆರೆ ಸೈಡ್, ಇದು ಹುಬ್ಬಳ್ಳಿದು. ಅಂದ್ರೆ ಎಲ್ಲಾ ಕಡೆನೂ ಸೇಮ್, ಎಕ್ಸ್ಟ್ರೀಮ್ಲಿ ಒಂಥರ ಅದ್ಭುತವಾದ ರಿಯಾಕ್ಷನ್ಗಳು ಎಲ್ಲ ಕಡೆನೂ. ನೀವು ಇದಕ್ಕೋಸ್ಕರ ತುಂಬಾ ಕಾಯ್ತಾ ಇದ್ರಿ ಅಲ್ಲ, ಈ ಒಂದು ಸಕ್ಸಸ್ ನಿಮಗೆ ಬೇಕಿತ್ತು ಅಲ್ವಾ? 100% ಅಫ್ಕೋರ್ಸ್ ಅಲ್ವಾ. ಯಾರು ಕಾಯಲ್ಲ? ಪ್ರತಿಯೊಬ್ಬ ಆಕ್ಟರ್ ಕಾಯ್ತಾ ಇರ್ತಾರೆ ಒಂದು ಸಕ್ಸಸ್ಗೆ. ಜನ ನೋಡೋಕ್ಕೆ ಥಿಯೇಟ್ರಲ್ಲಿ ಪ್ರತಿಯೊಬ್ಬ ಆಕ್ಟರ್ಗಳ ಕನಸೇ ಅದು, ನಮ್ಮ ಸಿನಿಮಾನ ಜನ ನೋಡಬೇಕು ಅಂತ. ನಮ್ಮ ಸಿನಿಮಾ ಬಿಸ್ನೆಸ್ ಆಗ್ಬಿಟ್ರೆ ಸಾಕು, ನಮ್ಮ ಸಿನಿಮಾ ಟಿವಿಲಿ ಬಂದರೆ ಸಾಕು ಅನ್ನೋದಲ್ಲ. ನಮ್ಮ ಸಿನಿಮಾ ಥಿಯೇಟ್ರಿಗೆ ಬಂದಾಗ ಜನ ಬರಬೇಕು ಅನ್ನೋದೇ ಪ್ರತಿಯೊಬ್ಬ ಆಕ್ಟರ್ಗಳ ಕನಸು. ಅದು ಅಫ್ಕೋರ್ಸ್ ನನ್ನ ಕನಸು ಕೂಡ. ಯಾವತ್ತು ಥಿಯೇಟ್ರಿಗೆ ಜನ ಬರೋದು ನಿಂತೋಗುತ್ತೋ ಅವತ್ತು ಬಹುಶಃ ನಮ್ಗೆ ಆಸಕ್ತಿನೇ ಇರಲ್ಲ ಸಿನಿಮಾ ಮಾಡೋಕ್ಕೆ. ಅವತ್ತು ಆಸಕ್ತಿನೇ ಕಳ್ಕೊಂಡ್ಬಿಡ್ತೀವಿ ಬಹುಶಃ. ಇವತ್ತು ಈ ಒಂದು ಶಕ್ತಿ ಕೊಟ್ಟಿರೋ ಜನ ನಮಗೆ ಇನ್ನೊಂದು 10 ವರ್ಷ ನಾವು ಕಂಟಿನ್ಯೂಸ್ ಆಗಿ ಸಿನಿಮಾ ಮಾಡೋಕ್ಕೆ ಒಂದು ಎನರ್ಜಿ. ಈಗ ಒಂದು ಈ ವರ್ಷಕ್ಕೆ ನೀವು ಒಂದು ಬೂಸ್ಟ್ ಕೊಟ್ಟಿದ್ದೀರಾ. ಸೊ ಇದು ಹಿಂಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ತುಂಬಾ ಖುಷಿ ಇದೆ ನನಗೆ. ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ನಮ್ಮ ಕನ್ನಡ ಸಿನಿಮಾ ಆಫ್ಟರ್ ಲಾಂಗ್ ಟೈಮು. ಸೊ ನಿಮ್ಮೆಲ್ಲರಿಗೂ ಕೂಡ ಕಂಗ್ರ್ಯಾಚುಲೇಷನ್. 25 ಡೇಸ್ ಹತ್ರ ಬರ್ತಾ ಇದೆ. 15 ಡೇಸ್, 100 ಡೇಸ್, 200 ಡೇಸ್ ಆಗಲಿ. ಮತ್ತೆ ಅದೇ ಸಕ್ಸಸ್ ಮೀಟಲ್ಲಿ ನಾವು ಮತ್ತೆ ಇಲ್ಲಿ ಸಿಗೋಣ. ಸೊ ಇದೇ ಖುಷಿಲಿ ಕೇಕ್ ಕಟ್ ಮಾಡಿ ಸಿಹಿ ಹಂಚ್ಬಿಡೋಣ. ಥ್ಯಾಂಕ್ ಯು. ಕೇಕ್ ಬರ್ತದೆ, ಕೇಕ್ ತಗೊಬನ್ನಿ.